ಇನ್ನು ಗಣರಾಜ್ಯೋತ್ಸವದ ಭಾಷಣದಲ್ಲಿ ನರೇಗಾ ಯೋಜನೆಯ ಪ್ರಸ್ತಾಪ ಆಯಿತು. ಗದಗದಲ್ಲಿ ಕಾನೂನು ಸಚಿವ ಗಣರಾಜ್ಯೋತ್ಸವ ಸಂದೇಶ ನೀಡೋ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿದ್ರು. ಎಚ್.ಕೆ. ಪಾಟೀಲ್ ಭಾಷಣಕ್ಕೆ ಎಂಎಲ್ಸಿ ಸಂಕನೂರ ವಿರೋಧ ವ್ಯಕ್ತಪಡಿಸಿದ್ರು. ಪರಿಷತ್ ಸದಸ್ಯ ಸಂಕನೂರ ಕಾರ್ಯಕ್ರಮ ಬಹಿಷ್ಕಾರ ಹಾಕಿದ್ರು. ಕಾರ್ಯಕ್ರಮದ ಮಧ್ಯದಲ್ಲೇ ಹೊರನಡೆದ್ರು ಪರಿಷತ್ ಸದಸ್ಯ. ಕೇಂದ್ರ ಸರ್ಕಾರದ ನಡೆ ಖಂಡಿಸ್ತಾ ಇದ್ದ ಹಾಗೆ ಸಂಕನೂರ ಬಹಿಷ್ಕಾರ ಹಾಕಿ ಹೊರನಡೆದ್ರು. ಎಚ್.ಕೆ. ಪಾಟೀಲರು ಯಾವಾಗ ನರೇಗಾ ವಿಷಯ ಪ್ರಸ್ತಾಪಿಸಿದ್ರು ಆಗ ಪರಿಷತ್ ಸದಸ್ಯ ಅಲ್ಲಿಂದ ಹೊರನಡೆದ್ರು. ಗ್ರಾಮೀಣ ಉದ್ಯೋಗ ಖಾತ್ರಿ ಕಾನೂನನ್ನು ಕೇಂದ್ರ ಸರ್ಕಾರ ನಿರಸನಗೊಳಿಸಿದೆ. ತನ್ಮೂಲಕ ಬಡವರ, ಕೂಲಿಕಾರರ ಉದ್ಯೋಗದ ಹಕ್ಕನ್ನು ಮತ್ತು ನಿರುದ್ಯೋಗ ಭತ್ಯೆಯ ಯೋಜನೆಯನ್ನು ಕಸಿದುಕೊಂಡಿದೆ. ಗ್ರಾಮೀಣ ಭಾರತದ ಬಡವರ ತನ್ಮೂಲಕ ಬಡವರ ಕೂಲಿಕಾರರ ಉದ್ಯೋಗದ ಹಕ್ಕನ್ನು ನಿರುದ್ಯೋಗ ಭತ್ಯೆಯ ಯೋಜನೆಯನ್ನು ಕಸಿದುಕೊಂಡಿದೆ. ಗ್ರಾಮೀಣ ಭಾರತದ ಅಭಿವೃದ್ಧಿ ಭಾರತ ಸರ್ಕಾರ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿರ್ತಕ್ಕಂಥ ಇವತ್ತು ಕೇಂದ್ರ ಸರ್ಕಾರ ಇತ್ತೀಚೆಗೆ ವಿಕಸಿತ ಭಾರತ ಜಿ ರಾಮ್ಜಿ ಒಂದು ಕಾನೂನನ್ನು ರಚನೆ ಮಾಡಿದೆ. ಇವತ್ತು ಮಾನ್ಯ ಎಚ್.ಕೆ. ಪಾಟೀಲರು ಆ ಸಂದೇಶ ಓದ್ತಕ್ಕಂಥ ಸಂದರ್ಭದೊಳಗೆ ಏನು ವಿಕಸಿತ ಭಾರತ ಜಿ ರಾಮ್ಜಿ ಏನು ಕಾನೂನು ಅದ, ಇದು ಬಡವರ ಉದ್ಯೋಗದ ಹಕ್ಕನ್ನು ಕಸ್ಕೊಂಡಿದೆ ಅನ್ನುವ ಅದರೊಳಗೆ ಬರೆದಿದ್ದಾರೆ, ಅದನ್ನು ಓದ್ತಾ ಇದ್ದಾರೆ. ಜನರಿಗೆ ತಪ್ಪು ಸಂದೇಶ ಈ ರೀತಿ ವಿಕಸಿತ ಭಾರತ ಜಿ ರಾಮ್ಜಿ ಆ್ಯಕ್ಟನ್ನು ಸರಿಯಾಗಿ ಅರ್ಥೈಸ್ಕೊಳ್ಳಾರ್ದ ಕಾನೂನು ಸಚಿವರಾಗಿ ಜನರಿಗೆ ತಪ್ಪು ಸಂದೇಶ ಕೊಡ್ತಕ್ಕಂಥ ಸಂದರ್ಭದೊಳಗೆ ನಾವು ಸುಮ್ಮ ಕೊಡ್ಲಿಕ್ಕೆ ಆಗೋದಿಲ್ಲ. ಅದನ್ನು ಪ್ರೊಟೆಸ್ಟ್ ಮಾಡಬೇಕಾಗ್ತದೆ. ಆ ಒಂದು ವಿಚಾರದೊಳಗೆ ನಾನು ಪ್ರೊಟೆಸ್ಟ್ ಮಾಡಿ ಬಂದಿದ್ದೀನಿ. ತಪ್ಪು ಹೇಳೋದು ನಾವು ಸುಮ್ಮ ಕೊಡ್ಲಿಕ್ಕಾಗ್ತದೆ, ಕೇಳಲಿಕ್ಕೆ ಸುಮ್ಮ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾವ ಪ್ರಜೆಯನ್ನು ಕೂಡಬಾರ್ದು. ಅದು ಒಂದೇ ಅಲ್ಲ, ಹಲವಾರು ಟೀಕೆಗಳನ್ನು ಮಾಡ್ತಿದ್ದಾರೆ ಅವರು. ನಾನು ಇವ್ರು ಪ್ರಶ್ನೆ ಮಾಡ್ತೇನೆ ಎಚ್.ಕೆ. ಪಾಟೀಲರನ್ನ. ಮನ್ರೇಗಾದೊಳಗೆ 100 ದಿನ ಇತ್ತು ಉದ್ಯೋಗ ಖಾತ್ರಿ, ನಾವೆಷ್ಟು ಮಾಡೀವ್ರಿ? 125 ಮಾಡೀವಿ. ಇದು ಬಡವರ ವಿರುದ್ಧನಾ, ಕೂಲಿಕಾರರ ವಿರೋಧನೇ? ಉತ್ತರ ಕೊಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.